ಪರಮ ಪೂಜ್ಯ ಗುರುದೇವರನ್ನು ಎನ್ನರನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇಂದ್ರಿಯೈರ್ವಿಷಯಾಕೃಷ್ಟೇರಾಕ್ಷಿಪಂ ಧ್ಯಾಯತಾ ಮನಃ ಚೇತನಂ ಹರತೆ ಬುದ್ಧೇಃ ಸ್ತಂಭ ಸ್ತೋಯಮಿವ ಹೃದಾತ್. ಇಂದ್ರಿಯಗಳ ಮುಖಾಂತರ ಮನಸ್ಸ ಸುಂದರವಾದ ರೂಪಗಳನ್ನು ನೋಡುತ್ತದೆ. ಕಿವಿಯಿಂದ ಶಬ್ದಗಳನ್ನು ಕೇಳುತ್ತದೆ. ಚರ್ಮದಿಂದ ಸ್ಪರ್ಶ ಸುಖವನ್ನು ಅನುಭವಿಸ್ತದೆ. ನಾಲಿಗೆಯಿಂದ ರುಚಿಯನ್ನು ನೋಡುತ್ತದೆ. ಅಷ್ಟೇ ಅಲ್ಲ, ಮೂಗಿನಿಂದ ವಾಸನೆಯನ್ನು ಅನುಭವಿಸ್ತದೆ. ಇಂತಹ ಮನಸ್ಸು ಪಂಚ ವಿಷಯಾದಿಗಳಿಗೆ ಮಾರು ಹೋಗಿ ಸೋತು ಒಂದು ಕ್ಷಣದೊಳಗೆ ಏನು ಮಾಡ್ತದ, ಒಳಗೆ ಏನು ಒಂದು ಚೈತನ್ಯ ವಸ್ತು ಅದಲ್ಲ, ಆತ್ಮವಸ್ತು. ಆ ಆತ್ಮವಸ್ತುವಿನ ಶಕ್ತಿ ಸಾಮರ್ಥ್ಯವನ್ನು, ಚೈತನ್ಯದ ಸಾಮರ್ಥ್ಯವನ್ನು ಅಪಹರಿಸ್ತದ. ಯಾವುದು? ಮನಸ್ಸ. ಮನಸ್ಸಿನೊಳಗೆ ಅದ್ಭುತವಾಗಿರತಕ್ಕಂಥ ಶಕ್ತಿ ಸಾಮರ್ಥ್ಯ ಅದ. ಆದರೆ ಏನು ಮಾಡೋದು? ಶಬ್ದ ಸ್ಪರ್ಶ ರೂಪ ರಸ ಗಂಧದ ಹಿಂದೆ ಹೋಗಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತದೆ. ಹ್ಯಾಗ? ಈಗ ಒಂದು ನೀರಿಂದು ಬಾವಿ ಅದ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ನೀರು ತುಂಬಿದ ಹೊಂಡ ಇರುತ್ತದೆ. ಹೊಂಡದೊಳಗೆ ಒಂದಿಷ್ಟು ಸುತ್ತಮುತ್ತ ಜೊಂಡು ಹುಲ್ಲು ಅಂತ ಬೆಳೆದಿರ್ತದೆ. ಆ ಹುಲ್ಲ ಏನು ಮಾಡ್ತದಂತ ಕೇಳಿದ್ರೆ, ಹೊಂಡದೊಳಗಿರ್ತಕ್ಕಂಥ ಸವಿಯಾದ ನೀರನ್ನು, ಸಾರಭರಿತ ನೀರಿನ ಅಂಶವನ್ನು ಏನು ಮಾಡ್ತದ, ಜೊಂಡು ಹುಲ್ಲ ತನ್ನ ಕಡೆಗೆ ಹೀರಿಕೊಳ್ಳುತ್ತದೆ. ನೀರಿನ ಎಲ್ಲ ಸಾರವನ್ನು ತಾನು ಹೀರಿಕೊಳ್ಳುತ್ತದೆ ಹೊರತು ಅದರೊಳಗೆ ಬಿಡುವುದಿಲ್ಲಲ್ಲ. ಹೇಗೋ ಹಾಗೆ ಒಳಗ ಚೈತನ್ಯದ ಸಾಮರ್ಥ್ಯವನ್ನು, ಅದರ ಸಾರವನ್ನು ಏನು ಮಾಡ್ತದ, ಮನಸ್ಸು ಹೀರಿ 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 ನಮ್ಮನ್ನು ಅಜ್ಞಾನಿಗಳನ್ನಾಗಿ ಮಾಡ್ತದ ಹೊರತು ಸುಜ್ಞಾನಿಗಳನ್ನಾಗಿ ಮಾಡುವುದಿಲ್ಲ. ಯಾಕ? ಅದರ ಎಲ್ಲ ಒಟ್ಟು ಶಕ್ತಿ ಸಾಮರ್ಥ್ಯ ಶಬ್ದದ ಹಿಂದೆ, ರೂಪದ ಹಿಂದೆ, ರಸದ ಹಿಂದೆ ಹೋಗಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತದೆ. ಚೇತನಂ ಹರತೆ ಬುದ್ಧೇಃ ಸ್ತಂಭ ಸ್ತೋಯಮಿವ ಹೃದಾತ್. ಚೈತನ್ಯದ ಶಕ್ತಿ ಸಾಮರ್ಥ್ಯವನ್ನೇ ಕುಂದಿಸ್ತದೆ. ಆದ್ದರಿಂದ ಮನುಷ್ಯನೇ, ಇದು ಜಗತ್ತ, ಇದು ಪ್ರಪಂಚ. ಪಂಚ ಅಂದ್ರೆ ಏನು? 5. ಇವು 5ರಿಂದ ಕೂಡಿರುವುದೇ ಪ್ರಪಂಚ. ನಮ್ಮ ಸುತ್ತಮುತ್ತೆಲ್ಲ ಸುಂದರ ಸುಂದರವಾದ ರೂಪಗಳು ತುಂಬ್ಯಾವ. ಸುತ್ತಮುತ್ತ ಮಧುರವಾದ ಶಬ್ದಗಳು ತೇಲುತ್ತಿರುತ್ತಾವ.
ರುಚಿಯಾದ ರಸಭರಿತ ಏನು ರುಚಿ ತುಂಬ್ಯಾವ. ಒಂದಲ್ಲ ಎರಡಲ್ಲ ನೂರಾರು ರುಚಿಗಳದಾವ, ವಾಸನೆಗಳದಾವ, ಸ್ಪರ್ಶ ಸುಖಗಳು ತುಂಬ್ಯಾವ. ಇಂಥದರ ಮಧ್ಯದೊಳಗ ಮನುಷ್ಯ ಬದುಕೋದದ ಜಗತ್ತಿನೊಳಗ. ಇವುಗಳನ್ನು ಬಿಟ್ಟು ಬದುಕಾಕ ಬರೋದಿಲ್ಲ, ಜಗತ್ತು ಬಿಟ್ಟು ಬದುಕಾಕ ಬರ್ತದೇನು? ಜಗತ್ತಿನ ತುಂಬೆಲ್ಲ ಬರೀ ವಿಷಯಾದಿಗಳೇ ತುಂಬಿಕೊಂಡಾವು. ದಾರ್ಶನಿಕರು ಸುಮ್ಮ ಸಾಂಕೇತಿಕವಾಗಿ 5 ಹೇಳ್ಯಾರ ವಿಷಯಾದಿಗಳನ್ನು. 5 ಇಲ್ಲವೂ ಸಾವಿರ ಸಾವಿರ ವಿಷಯಾದಿಗಳು ನಮ್ಮ ಸುತ್ತಮುತ್ತ ಹರಿವ್ಯಾವು. ಇವುಗಳ ಮಧ್ಯದಲ್ಲಿ ಬದುಕೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅವುಗಳಿಗೆ ಆಕರ್ಷಣೆಗೆ ಒಳಗ ಆಗದೆ ಬದುಕೋದಂದ್ರೆ ಕಷ್ಟಕರ. ಅವು ಏನು ಮಾಡ್ತಾವು? ಮನುಷ್ಯನ ಮನಸ್ಸನ್ನು ತನ್ನ ಕಡೆಗೆ ಸೆಳೀತಾವು, ಆಕರ್ಷಣೆ ಮಾಡ್ತಾವು. ಹೇಗೆ ಮಾಡ್ತಾವು? ಒಮ್ಮೆ ಅದರ ಬಲಿಯೊಳಗೆ ಸಿಕ್ಕ ಹಾಕ್ಕೊಂಡೇವಿ ಅಂದ್ರೆ ಮತ್ತೆ ಮರಳಿ ಬರಲಾರ್ದಂಗೆ ಮಾಡ್ತಾವು. ಹೊಳಿ ದಡದ ಮ್ಯಾಲ ಒಂದು 4 ಜನ ಕೂತಿದ್ರು. ಹೊಳಿ ತುಂಬಿ ಹರಿತಿತ್ತು. 4 ಜನ ಹೀಗ ಹೊಳಿ ದಡದೊಳಗೆ ಕೂತು ಕಲ್ಲು ಒಕ್ಕೋತ ಕೂತಿದ್ರು ಮಾತಾಡ್ಕೋತ. ಅಷ್ಟೊತ್ತಿಗೆ ಹೊಳಿಯೊಳಗ ಒಂದು ವಸ್ತು ತೇಲಿ ಬಂತು. ಅದು ದೂರದಿಂದ ನೋಡಾಕ ಕಪ್ಪು ಬಣ್ಣದ ವಸ್ತು ಕಾಣಿಸಿತು. ಆವಾಗ ಒಬ್ಬ ಹೇಳಿದ, ಅಲ್ಲೊಂದು ವಸ್ತು ತೇಲಿ ಬರಾಕತ್ಯದ, ಬಹುತೇಕ ಕಂಬಳಿಯ ಗಂಟಿರ್ಬೇಕಂದ. ಅಂದ್ರೆ ಕಪ್ಪಿತ್ತಲ್ಲ, ಕಂಬಳಿ ಗಂಟು ತೇಲ್ಕೊಂಡು ಬಂದೈತಿ. ಬಹುತೇಕ 100 ಕಂಬಳಿ ಇರಬಹುದು. ನೋಡು, ಮೊದಲ ನಾ ನೀರಿಗೆ ಜಿಗಿತೀನಿ, ಆ ಕಂಬಳಿ ಗಂಟು ಮ್ಯಾಲ ತಗೊಂಡು ಬರುತ್ತೀನಿ. ನನಗೆ ಹೆಚ್ಚ, ನಿಮಗೆ ಕಡಿಮೆ. ಯಾಕೆ ತಂದವ ನಾನಂದ್ರೆ ನಾ ಅಲ್ಲ ಅವ. ಅವಾಗ ಮತ್ತೊಬ್ಬ ಹೇಳಿದ, ನೀ ಯಾಕೆ ಜಿಗಿತಿದಿ? ಅದು ಬಂದಾರ ಬರಲಿ, ನಿನಕ್ಕಿಂತ ಮೊದಲು ನಾ ಜಿಗಿತೀನಿ. ಯಾಕೆ? ನನಗೆ ಹೆಚ್ಚಿನ ಕಂಬಳಿ ಬೇಕು. ಹೀಗೆ ಮಾತಾಡ್ಕೋತ 4 ಜನ ಕೂತಿದ್ರು. ಸಮೀಪದೊಳಗನ ಗಂಟು ತೇಲಿ ಬಂತು. ಇವರು ತಿಳ್ಕೊಂಡಿದ್ರು ಅದು ಕಪ್ಪಿತ್ತಲ್ಲ ನೋಡಾಕ ಕಂಬಳಿ ಗಂಟು ಅಂತ ತಿಳಿದಿದ್ರು. ನನಗೆ ಹೆಚ್ಚು ನಿನಗೆ ಹೆಚ್ಚು ಅನ್ಕೊಡ್ದ ನಾನು ಒಬ್ಬವನಿಗೆ ಹೊಚ್ಚ ಹಿಡ್ದಿತ್ತು. ಅವ ಯಾರಿಗೂ ಹೇಳಿಲ್ಲ ಕೇಳಲಿಲ್ಲ, ಜಿಗದ ಬಿಟ್ಟ. ಇನ್ನೂ ದೂರಿತ್ತದು, ಜಿಗದ ಬಿಟ್ಟ. ಇನ್ನು 3 ಜನ ಮೊದಲು ಇವ ಜಿಗದಾನಂದ್ರೆ ನಮಗೇನು ಸಿಗೋದಿಲ್ಲ, ಅವನಾರ ತಗೊಂಡು ಬರಲಿ ಅಂತ ಸುಮ್ಮ ಕೂತಿದ್ರು 3 ಜನ. ಅದು ಬರಾಕತ್ಯಾದ, ಸುಮ್ಮ ಬಿಡ್ಬೇಕಿಲ್ಲ, ಅದಕ್ಕೆ ಎದುರು ಹೊಂಟ ನಾವು ಈಜ್ಕೊಂತ. ಇವರು ಬಂದ್ಗಿಂದಾರ ಅಂತ ತಿಳ್ಕೊಂಡು ಇವನು ಎದುರು ಬಂದ, ಗಂಟನು ಎದುರು ಬಂತು. ಇವ ಮೊದಲು ತಿಳಿದಿದ್ದ ಏನು ಕಂಬಳಿ ಗಂಟಂತ. ಆದ್ರೆ ಅದು ಕಂಬಳಿ ಗಂಟು ಇರಲಿಲ್ಲ, ಕರಡಿತ್ತು. ಇವ ಹೋಗಿ ಅದನ್ನು ಹಿಡಿಬೇಕಂದ, ಆದ್ರೆ ಅದ ಇವನ್ ಹಿಡ್ಕೊಂತ. ಹೆಂಗೆ ಹಿಡಿತು? ಮ್ಯಾಲ ಬರಲಾರ್ದಂಗೆ ಹಿಡಿತು. ಏನು ಒಮ್ಮೆ ಸಿಕ್ಕ ಬಿದ್ದ, ಮತ್ತೆ ಹೋದವ ಬರಲೇ ಇಲ್ಲ. ಅವಾಗ ಇವರು ಮ್ಯಾಲ ಕೂತವರು, ಬಾರೋ ಬೇಗ ಬಾ. ಬಿಟ್ರಲ್ಲ ಬರುದು, ಏನು ಕಂಬಳಿ ಬಿಟ್ರಲ್ಲ ಬರುದು. ಇವ್ರಂತಿದ್ರು, ನಿನಗ ಹೆಚ್ಚಿರುವಲ್ದ್ಯಾಕ, ನಮಗ ಕಡಿಮೆ ಇರುವಲ್ದ್ಯಾಕ, ಬಾ ನಾವೇನು ಕಸ್ಕೊಳ್ಳೋದಿಲ್ಲ ಬಾ. ಇವ್ರ ಮ್ಯಾಲಿನವರು. ಇವ ಅಂತಿದ್ದ, ನೀವ ಬಂದು ನನ್ನ ಬಿಡಿಸ್ಕೊಂಡು ಹೋರಿ ಅಂತಿದ್ದ. ಯಾವಾಗ ಸಮೀಪದೊಳಗೆ ಬಂತು, ಮ್ಯಾಲಿನವರಿಗೂ ಗೊತ್ತಾಯಿತು ಏನು ಇದು ಕಂಬಳೆಲ್ಲ ಕರಡಿ ಅನ್ನೋ ಸತ್ಯ ಗೊತ್ತಾಯಿತು.
ಅವ್ರೇನು 3 ಜನ ಇವನು ಬಿಟ್ಟು ಹೋಗ್ಯಾರಲ್ಲ, ಇನ್ನೂ ಹೊಳೆ ಸಮೀಪಕ್ಕೆ ಬಂದಿಲ್ಲ ಅವರು. ಹೇಳುವ ಉದ್ದೇಶ ಆಕರ್ಷಣೆ ಮಾಡ್ತಾವು ವಸ್ತುಗಳು. ಅದಕ್ಕೆ ನೀ ಏನು ಮಾಡು, ಆಕರ್ಷಣೆಗೆ ಒಳಗಾಗಬೇಡ, ಅವುಗಳ ಮೋಹಕ್ಕೆ ಬೀಳಾಕ ಹೋಗಬೇಡ, ಮಾಯೆಗೆ ಒಳಗಾಗಿ ಬದುಕನ್ನ ಸಾಗಿಸಬೇಡ. ಆದ್ದರಿಂದ ಮನುಷ್ಯನೇ, ಇಂಥ ವೈಷಯಿಕ ಪ್ರಪಂಚದೊಳಗೆ ನೀನು ಬದುಕ್ತಾ ಇದೆಯಾ ಅಂದ ಬಳಿಕ ಒಂದಿಷ್ಟು ಯಾವುದಕ್ಕೂ ಮನಸೋಲಬೇಡ, ಅಂಟಿಕೊಳ್ಳಬೇಡ, ಲಿಪ್ತಗೊಳ್ಳಬೇಡ, ನಿರ್ಲಿಪ್ತವಾಗಿ ಬದುಕೋದನ್ನು ಕಲಿ. ಜಗತ್ತಿನೊಳಗ ಯಾವುದನ್ನೂ ಹಚ್ಚಿಕೊಳ್ಳಬೇಡ, ಯಾವುದಕ್ಕೂ ಅತಿಯಾಗಿ ಅಂಟಿಕೊಳ್ಳಬೇಡ. ಹೇಗೆ ಬದುಕಬೇಕು? ಕೆಸರಿನೊಳಗ ಕಮಲ ಇರ್ತದ, ಒಂದಿಷ್ಟು ಅಂಟಿಕೊಳ್ಳೋದಿಲ್ಲ. ಹಾಗೆ ಬದುಕೋದು. ನಾವು ಜಗತ್ತಿನೊಳಗನ ಇರೋದು. ಯಾವ ಶ್ರೋತ್ರಾದಿ ಶಬ್ದಗಳಿಗೆ, ವಿಷಯಾದಿಗಳಿಗೆ ಸಿಕ್ಕ ಹಾಕ್ಕೊಳ್ಳಾರ್ದಂಗಿರೋದು. ಕುಂಬಾರ ಹುಳ ಅಂತ ಒಂದದ, 24 ತಾಸನು ಕೆಸರಿನೊಳಗನ ಬದುಕ. ಕೆಸರು ಬಿಟ್ಟರೆ ಬದುಕಾಕ ಬರೋದಿಲ್ಲ. ಅಂಥ ಹುಳುವಿನಂಥ ಹುಳು ಕೆಸರಿಗೆ ಅಂಟಿಕೊಳ್ಳಲಾರ್ದಂಗೆ ಬದುಕ್ತದ. ನಮ್ಮ ಕಣ್ಣು ಮುಂದನ ಬದುಕ್ತದ. ಅದು ಬದುಕ್ತದ, ನೋಡ್ತೇವೆ, ಕೇಳ್ತೇವೆ, ಆದ್ರೆ ನಮಗೆ ಬದುಕಾಕ ಬರುವಲ್ದು. ಯಾಕ? ಅಷ್ಟು ಆಕರ್ಷಣೆಗೆ ಒಳಗಾಗಿ ಬಿಡ್ತದ ಮನಸ್ಸ. ಅದಕ್ಕೆ ಬಸವಣ್ಣವ್ರು ಅಂದ್ರವರು ಏನು, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳೆಸದಂತೆ ಇರಿಸು ಕೂಡಲ ಸಂಗಮ ದೇವ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅತ್ತ ಇತ್ತ ಹೋಗದಂತೆ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಹೆಳವನ ಮಾಡಯ್ಯ ತಂದೆ, ಹೆಳವನ ಮಾಡಯ್ಯ ತಂದೆ. ಎಷ್ಟು ಚಲೋ ವಚನ ಬರೆದಾರ. ಇದು ವೈಷಯಿಕ ಪ್ರಪಂಚದ ನಮ್ಮ ಸುತ್ತಮುತ್ತ 3 ಅಲ್ಲ 100 ಅಲ್ಲ 1000 ವಸ್ತುಗಳು ತುಂಬ್ಯಾವು. ಅವು ಮನಸ್ಸನ್ನು ತಮ್ಮತ್ತ ಸೆಳಿತಾವು, ಮನಸ್ಸನ್ನು ಮಲಿನಗೊಳಿಸ್ತಾವು, ಬದುಕನ್ನೇ ಕೆಡಿಸ್ತಾವು. ಅಷ್ಟು ಶಕ್ತಿ ಸಾಮರ್ಥ್ಯ ವಿಷಯಾದಿಗಳೊಳಗೆ ತುಂಬ್ಯದ. ಅದಕ್ಕೆ ಅವುಗಳ ಹಿಂದೆ ಬೆನ್ನು ಹತ್ತಿ ತಿರುಗಾಕ ಹೋಗಬೇಡ. ಅವು ನಮ್ಮನ್ನ ಎಲ್ಲಿ ಒಯ್ತಾವು ಗೊತ್ತಿಲ್ಲ. ಅದಕ್ಕವರು ಕೂಡಲ ಸಂಗಮ ದೇವನಲ್ಲಿ ವಿನಂತಿ ಮಾಡಿಕೊಂಡ್ರು, ಪ್ರಾರ್ಥನಾ ಮಾಡಿದರು. ಏನು? ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ಕೂಡಲ ಸಂಗಮ ದೇವ. ಹೆಳವಂದ್ರೆ ಮತ್ತು ಕಾಲು ಇರಲಾರ್ದಂಗೆ ಮಾಡೋದಲ್ಲ, ಕಾಲು ಇರಬೇಕು, ಅವುಗಳತ್ತ ಮುಖ ಮಾಡಿ ಹೋಗಬಾರದು. ಹಾಗಿರುಸು, ನಿಶ್ಚಲ ಸ್ಥಿತಿಯೊಳಗಿರುಸು.
ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡು. ಅವು ಇರುವಲ್ವ್ಯಾಕ, ನೋಡಿದ್ರೂ ನೋಡಲಾರದಂಗಿರೋ. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಯಾವುದು ಕೇಳಬೇಕು ಅದನ್ನ ಕೇಳೋದು, ಕೇಳಬಾರದ್ದನ್ನ ಕೇಳಾಕ ಹೋಗಬಾರದು. ಕೇಳಿ ಬಂದ್ರೂ ಸಹಿತ ಶಬ್ದಗಳು ತೇಲಿ ಬಂದ್ರೂ ಸಹಿತ ಕಿವಿ ಮ್ಯಾಲ ಕೇಳು ಪ್ರಯತ್ನ ಮಾಡಾಕ ಹೋಗಬೇಡ. ಅನ್ಯ ವಿಷಯ ಕೆಳೆಸದಂತೆ ಇರಿಸು. ಹೇಗಿರಿಸು? ನಿಮ್ಮ ಶರಣರ ಪಾದದಡಿಯಲ್ಲಿ ಇರಿಸು. ಎಷ್ಟು ಚಲೋ ಮಾತು ಹೇಳ್ತಾರೆ. ಯಾವಾಗಲೂ ಶರಣರ ಸಂಘದೊಳಗಿರಿಸು, ಮಹಾತ್ಮರ ಒಡನಾಟದೊಳಗ ಎನ್ನನ್ನು ಇರಿಸು. ಆದ್ರೆ ಅನ್ಯ ವಿಷಯಾದಿಗಳಿಗೆ ನನ್ನ ಮನಸ್ಸ ಹರಿವಂಗ ಮಾಡಬೇಡ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತ ಮಾತು ಹೇಳಿದಾರ. ಹಾಗೆ ನಾವು ಒಮ್ಮೆರ ಬೇಡ್ಕೊಂಡಿವೇನು ದೇವ್ರಿಗೆ ಹೋಗಿ ಹಿಂಗೆ ಕೆಟ್ಟದ್ದು ನೋಡಲಾರ್ದಂಗ, ಕೆಟ್ಟದ್ದು ಕೇಳಲಾರ್ದಂಗ, ಕೆಟ್ಟ ಕಾರ್ಯಗಳನ್ನು ಮಾಡಲಾರ್ದಂಗ ನನಗೊಂದಿಷ್ಟು ಒಳ್ಳೆಯ ಬುದ್ಧಿ ಭಾವವನ್ನು ಕೊಡು ಭಗವಂತನೇ ಅಂತ ಒಂದರ ದಿವಸ ಕಾಯಿ ಕರ್ಪೂರ ಬೆಳಗಿದ್ದು ದೀಪ ಹೊತ್ತಿಸಿದ್ದು ಕೇಳಬೇಡ್ರಿ. ಮತ್ತು ದೇವರಿಗೆ ಬೇಡೋದೇನು? ಹೊಲ ಇರದಿದ್ರ ಹೊಲ ಬೇಡೋದು, ಮನಿ ಇರದಿದ್ರ ಮನಿ ಬೇಡೋದು, ಮಕ್ಕಳು ಇರದಿದ್ರ ಮಕ್ಕಳು ಬೇಡೋದು. ಇಂಥವೆಲ್ಲ ಬೇಡ್ತೀವಿ. ಆದ್ರೆ ನಾ ಬದುಕುವಂಥ ಜಗತ್ತು ಅಂತಿಂಥದ್ದಲ್ಲ ದೇವನೇ. ಎಲ್ಲಿ ನೋಡಿದಡಲ್ಲಿ ಸುತ್ತಮುತ್ತ ವಿಷಯಾದಿಗಳು ತುಂಬ್ಯಾವು. ಅವು ನನ್ನ ಮನಸ್ಸನ್ನು ಆಕರ್ಷಣೆ ಮಾಡುತ್ತವು, ನನ್ನನ್ನು ಸೆಳಿತಾವು, ನನ್ನ ಬದುಕನ್ನು ನಾಶಗೊಳಿಸ್ತಾವು. ಅದಕ್ಕೆ ಅವು ಸೆಳಿಲಾರ್ದಂಗೆ, ಆಕರ್ಷಣೆ ಮಾಡಲಾರ್ದಂಗೆ ಅಂತಹ ಅದ್ಭುತವಾಗಿರತಕ್ಕಂಥ ಶಕ್ತಿ, ಸಾಮರ್ಥ್ಯ, ಭಕ್ತಿಯ ಶಕ್ತಿಯನ್ನು ನನಗೆ ಕೊಡು ಅಂತ ಒಬ್ಬರ ಬೇಡ್ಯಾರ ಏನು ಜಗತ್ತಿನೊಳಗೆ? ಏನು ಬೇಡ್ತಾರ? ಕೆಲವರು ಹಿಂಗೆ ಬೇಡ್ತಾರಲ್ಲ, ಇವರು ಬೇಡಾಕ ಬರೋದು ಅವಸರ್ಲೆ ನೋಡಿದ ಅಂದ್ರೆ ದೇವರು ಗುಡಿ ಬಿಟ್ಟು ಓಡ್ಬೇಕಂತಿರ್ತಾನೆ. ಯಾಕ? ಕೆಲವರು ಬೇಡೋದನ್ನು ಬೇಡ್ತಾರ, ಬೇಡಲಾರದ್ದನ್ನು ಬೇಡ್ತಾರ. ಅವು ದೇವ್ರು ಇರ್ತಾವಲ್ಲ ಓಡ್ಬೇಕಂತಿರ್ತಾವು, ಆದ್ರೆ ಓಡಾಕ ಬರೋದಿಲ್ಲ. ಯಾಕೆ? ಪೂಜಾರಿ ಕಿಲಿ ಹಾಕಿರ್ತಾವ ನೋಡ್ರಿ. ಹೀಗಾಗಿ ಅಲ್ಲೇ ಕೂತಾವು ಒಳಗೆ. ಇರದಿದ್ರೆ ನಾವು ನಮ್ಮನ್ನು ನೋಡಿದ್ರೆ ಓಡ್ತಿರ್ತಾವೆ. ಒಬ್ಬ ಹೆಣ್ಮಗಳು ಬಂದು ದೇವರಿಗೆ ಬೇಡ್ಕೊಂಡ್ಲು, ಮಕ್ಕಳು ಇರಲಿಲ್ಲ. ದೇವಿ ಗುಡಿ ಅದು. ಬಂದು ಬೇಡ್ಕೊಂಡ್ಲು, ದೇವಿ ಜಗನ್ಮಾತೆ 10 ವರ್ಷ ಆತು ಲಗ್ನ ಆಗಿ, ಮಕ್ಕಳಾಗಿಲ್ಲ. ಅದಕ್ಕೆ ನನಗೆ ಸಂತಾನ ಭಾಗ್ಯ ಕೊಡು, ಮಕ್ಕಳು ಕೊಟ್ಟು ಕರುಣಿಸು ಅಂತ ಬೇಡ್ಕೊಂಡ್ಲು. ಹಂಗೆ ಬೇಡಲಿಲ್ಲ, ನೀ ಏನಾದರೂ ಮುಂದಿನ ವರ್ಷ ಬರಗೊಡ್ದ ಗಂಡರ ಇರುವಲ್ದ್ಯಾಕ ಹೆಣ್ಣರ ಇರುವಲ್ದ್ಯಾಕ ಅಪರೂಪಕ್ಕೆ ಒಂದು ಮಗು ಕೊಟ್ಟಿ ಅಂದ್ರೆ ನಿನಗೆ 6 ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ಅಂದಳು. ದೇವಿಗೆ ದಿಕ್ಕ ತಪ್ಪಿತೆ. ಯಾಕೆ? ಜಗತ್ತಿನೊಳಗೆ 4 ಕಾಲಿನ ಪ್ರಾಣಿ ಬಲಿ ಕೊಟ್ಟವ್ರದಾರ ನನಗೆ. ಆದ್ರೆ ಈ ಹೆಣ್ಮಗಳು ಏನು ಹೇಳಕತ್ತಾಳ? 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂದಳು. ದೇವಿಗೆ ದಿಕ್ಕು ತಪ್ಪಿತೆ. ಇದ್ರೆ ಇರ್ಬೇಕು ಬಿಡು, ಯಾರಿಗೆ ಗೊತ್ತಿರಲಾರ್ದ ಪ್ರಾಣಿ ಈಕಿಗೆ ಗೊತ್ತಿರ್ಬೇಕಂತ ತಿಳ್ಕೊಂಡು ತಥಾಸ್ತು ಅಂದಳು. 1 ವರ್ಷ ಹೋಯ್ತು, ಬೇಡ್ಕೊಂಡಂಗೆ ಮಗುನೂ ಆಯಿತು. ಈಗ ಹರಕೆ ತೀರಿಸ್ಬೇಕಲ್ಲ, ವರ್ಷ ಆದ ಬಳಿಕ 6 ಕಾಲಿಂದ ಪ್ರಾಣಿ ಬಲಿ ಕೊಡ್ತೀನಿ ಅಂದಾಳ. ದೇವಿ ಅಲ್ಲಿ ತನ ಕಾಯ್ಕೋತ ಕೂತಿದ್ಲು ಗುಡಿಯಾಗ. ಎಲ್ಲರೂ ಇನ್ನೂ ತಕ 4 ಕಾಲಿಂದ ಕೊಟ್ಟಾರ, ನನಗೆ ಬಲಿನ 6 ಕಾಲಿಂದ ಕೊಡ್ತಾಳಂದ್ರೆ ಅದು ಎಂಥದ್ದೇ ಇರಬೇಕು ಪ್ರಾಣಿ ಅಂತ ತಿಳ್ಕೊಂಡು
ಇನ್ನು ಉಳಿದ ಭಕ್ತರ ಚಿಂತೆ ಇಲ್ಲ, ದೇವಿಗೆ ಈಕಿದ ಚಿಂತೆ. ಏನು ಬಿಟ್ಟು ಹೋಗ್ಯಾಳ ನೋಡು, ಒಂದು ತಲೆಯಾಗ ಹೋಗಿಸಿ ಹೋಗಿಬಿಟ್ಟಾಳಲ್ಲ 6 ಕಾಲಿಂದ, ಈಕಿದ ಚಿಂತೆ. ಹೆಣ್ಮಗಳಿಗೆ ದೇವಿ ಚಿಂತೆ ಅಲ್ಲ, ದೇವಿಗನ ಈ ಹೆಣ್ಮಗಳ ಚಿಂತೆ. 1 ವರ್ಷ ಯಾವಾಗ ಬರ್ತಿತ್ತೋ, ಯಾವಾಗ ತಂದು ಕೊಟ್ಟಾಳು ಅಂತ. ಕೊನೆಗೆ 1 ವರ್ಷ ಆಯಿತು. ಕೈಯಾಗ ಕಾಯಿ ಕರ್ಪೂರ ಎಣ್ಣೆ ಬಟ್ಲ ಹಿಡ್ಕೊಂಡು ಬರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣು ಮುಚ್ಕೊಂಡು ಒಂದು 5-10 ನಿಮಿಷ ಧ್ಯಾನ ಮಾಡಿದ್ಲು. ಆವಾಗ ದೇವಿ ಬಂದಾಳ, ನಮಸ್ಕಾರನೂ ಮಾಡ್ಯಾಳ, ಎಲ್ಲ ಆಗ್ಯದ ಹೋಗ್ಯದ. ಮತ್ತು 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂತಂದಿದ್ದಳು. ಮತ್ತು ಎಣ್ಣೆ ಬಟ್ಲ ಕಾಯಿ ಕರ್ಪೂರ ಇಟ್ಟ ತೊಗೊಂಡು ಬಂದಾಳ, ಪ್ರಾಣಿ ಯಾಕೆ ತೊಗೊಂಡು ಬಂದಿಲ್ಲ ಅಂತ ಮತ್ತೆ ಚಿಂತೆ. ಯಾರಿಗೆ? ದೇವಿಗೆ. ಗರ್ಭಗುಡಿ ಆಗಿ ಉಳಿಲಿಲ್ಲದು. ಯಾವಾಗ ಕಣ್ಣು ತೆಗೆದಳೋ ಯಾವಾಗ ನಾ ಕೇಳೇನಂದಳು ದೇವಿ. 5-10 ನಿಮಿಷ ಆದ ಬಳಿಕ ಕಣ್ಣು ತೆರೆದು ನೋಡಿದಳು. ಈಕೇನು ಮಾತಾಡಿಸ್ಲಿಲ್ಲ, ದೇವಿನ ಮಾತಾಡಿಸ್ಲಿಲ್ಲ. ಹೋದ ವರ್ಷ ನನಗೆ ಮಕ್ಕಳೆಲ್ಲ ಸಂತಾನ ಭಾಗ್ಯ ಕೊಡು, ನಿನಗೆ 6 ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ಅಂತ ಬೇಡ್ಕೊಂಡು ಹೋಗಿದ್ದಿ, ಮತ್ತೀಗ ಹಂಗೆ ಬಂದಿದ್ದೆಲ್ಲ ಕೈ ಬೀಸ್ಕೊಂಡಂತ ದೇವಿ ಕೇಳಿದ್ಲು. ನಾ ಎಲ್ಲಿ ಹಂಗೆ ಬಂದೀನಿ? ನಿನಗೇನು ಹೇಳಿ ಹೋಗಿನಿ? ವರ್ಷ ಅನ್ಕೊಡ್ದ ಮಕ್ಕಳು ಕೊಟ್ಟಿ ಅಂದ್ರೆ ನಿನಗೆ 6 ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ಅಂದೀನಿ, ಮತ್ತು ತೊಗೊಂಡು ಬಂದಿನಲ್ಲ ಅಂದಳು. ದೇವಿ ಅಂದಳು, ಮತ್ತು ಎಲ್ಲಿ ಐತಿ ನನಗೆ ಕಾಣಿಸವಲ್ದಲ್ಲ ಅಂತ ದೇವಿ ಅಂದಳು. ಅವಸರ ಮಾಡಬೇಡ ಅಂದಳು. ಯಾರಿಗೆ? ದೇವಿಗೆ. ಅಟ್ಯಾಕೆ ಅವಸರ ಮಾಡ್ತಿದ್ದಿ? ನಾನು ಹರಕೆ ತೀರಿಸೇ ಹೋಗುತ್ತೀನಿ ಅಂದಕೆನ. ಏನದು ಹೊಸ್ತಲಿತ್ತಲ್ಲ, ಗರ್ಭಗುಡಿ ಹೊಸ್ತಲದ ಮುಂದೆ ಕೂತಿದ್ದಳು. ಬರ ತಲೆಯಾಗ ಕೈ ಹಾಕಿದ್ಲು. ಒಂದು ಹೇನು ಸಿಕ್ತು, ತಗೊಂಡ್ಲು, ಹೊಸ್ತಲದ ಮ್ಯಾಗಿಟ್ಟು ಒರೆದು ತಗೊಂಡಿಂದ 6 ಕಾಲಿನ ಪ್ರಾಣಿ ಬಲಿ ಕೊಟ್ಟಿ ನೋಡಂತ ಹೋಗಿಬಿಟ್ಲು. ಆಕೆ ಏನು ಮುಂದೆ ಹೋಗ್ಯಾಳಲ್ಲ, ಹಿಂದೆ ದೇವಿನೂ ಹೋದಾಕೆ ಹೊಳ್ಳಿ ಗುಡಿಯಾಗ ಬಂದಿಲ್ಲ. ಆಕಿನ ಹಿಂದನೂ ಹೋಗ್ಯಾಳ, ಹೊಳ್ಳಿ ಗುಡಿಗೆ ಬಂದಿಲ್ಲ. ಊರು ಮಂದಿ ಇನ್ನೂ ಹುಡುಕಾಕೈತಾರ ನಮ್ಮ ದೇವಿ ಎಲ್ಲಿದಾಳಂತ. ಹೇಳೋ ಉದ್ದೇಶ, ಬೇಡೋದನ್ನು ಬೇಡ್ತೀವಿ, ಬೇಡಲಾರದ್ದನ್ನು ಬೇಡ್ತೀವಿ. ಹೀಗಾಗಿ ದೇವ್ರಿಗೆ ಸಹಿತ ಒಮ್ಮೊಮ್ಮೆ ದಿಕ್ಕ ತಪ್ಪುತ್ತದೆ. ಹಿಂಗೆ ಬೇಡೋದಲ್ಲ. ಸಂತರು ಶರಣರು ಅವರು ಬೇಡ್ಯಾರ, ಬೇಡಲಾರದವ್ರು ಯಾರೂ ಇಲ್ಲ. ಆದರೆ ಯಾವುದು ಬೇಡಬೇಕು ಯಾವುದು ಬೇಡಬಾರ್ದು ಇದು ಗೊತ್ತಿರಬೇಕಲ್ಲ ಮನುಷ್ಯನಿಗೆ. ಬಸವಣ್ಣವ್ರು ಏನು ಬೇಡಿಲ್ಲ ಏನು? ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಅವರು ಬೇಡ್ಯಾರ, ನಾವು ಬೇಡೀವಿ, ಆದ್ರೆ ವ್ಯತ್ಯಾಸದ. ಅವ್ರು ಏನು ಬೇಡಿದ್ರು? ನನ್ನ ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ ವಿಷಯಾದಿಗಳಿಗೆ ಒಳಗಾಗಬಾರದು, ಸಿಕ್ಕು ತೊಳಲಾಡಬಾರದು, ಬಳಲಬಾರದು. ಹಾಗೆ ನನ್ನನ್ನು ರಕ್ಷಿಸು ಕೂಡಲ ಸಂಗಮ ದೇವನೇ ಅಂತ ಅವರು ಬೇಡಿದರು. ನಾವು ಹಾಗೆ ಒಂದಿಷ್ಟು ಭಗವಂತನಲ್ಲಿ ಮೊರೆ ಹೋಗೋದು, ಭಗವಂತನಲ್ಲಿ ಒಂದಿಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ನನ್ನ 100 ವಸಂತಗಳ ಬದುಕ ವಿಷಯಾದಿಗಳಿಗೆ ಬಲಿಯಾಗಲಾರ್ದಂಗ ನನ್ನನ್ನು ಪರಿಶುದ್ಧನನ್ನಾಗಿ ಜಗತ್ತಿನೊಳಗ ಬದುಕಿಸು. ಅಂಥದ್ದೊಂದು ಭಕ್ತಿಯ ಶಕ್ತಿಯನ್ನು ನನ್ನೊಳಗೆ ತುಂಬು ಅಂತ ಹೀಗೊಂದಿಷ್ಟು ಬೇಡೋದು.